ಒಂದು ವೆರಿ ಕಂಫರ್ಟಬಲ್ ಹೋಟೆಲ್ಲು. ಓಕೆ. ಅದಕ್ಕಿಂತ ನನಗೆ ಭಾಳ ಇಷ್ಟ ಆಗಿದ್ದೇನು ಅಂದರೆ ಇಲ್ಲಿ ಇರೋ ಮ್ಯಾನೇಜರ್ಗಳು, ಇಲ್ಲಿ ಮೇಲ್ವಿಚಾರಕರು ಯಾರಿದ್ದಾರೆ ಎಲ್ಲ ನಗ್ತಾ ಇದ್ದಾರೆ. ಸೊ ನಗುಮುಖದ ಜನಗಳು, ಅದು ನನಗೆ ಭಾಳ ಖುಷಿ ಕೊಟ್ಟಿದ್ದು. ಗೋಲ್ಡನ್ ಗೇಟು ತುಂಬ ಕಂಫರ್ಟಬಲ್ ಆಗಿದೆ. ಇದು ಹೋಟೆಲ್ ನಮಗೆ ಹೋಟೆಲ್ ಫೀಲ್ ಕೊಡ್ತಾ ಇಲ್ಲ, ಸೊ ಒಂದು ಮನೆ ಫೀಲ್ ಕೊಡ್ತಾ ಇದೆ. ಆಮೇಲೆ ಇಲ್ಲಿರೋ ಸ್ಟಾಫ್ ಕೂಡ ಅಷ್ಟೇ, ಎಲ್ಲರೂ ತುಂಬ ಮುತುವರ್ಜಿಯಿಂದ ವಿಚಾರಣೆ ಮಾಡ್ಕೋತಾರೆ ಎಲ್ಲರೂ. ಸೊ ಹಾಗಾಗಿ ನಮಗೆ ಇದು ಹೋಟೆಲ್ ಅನ್ನೋಕ್ಕಿಂತ ಫೀಲ್ ಆಗಿ ಒಂದು ಮನೆ ಫೀಲ್ ಕೊಡ್ತಾ ಇದೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಶರಣ್ ಪೆರೇರಾ. ವೆಲ್ಕಮ್ ಬ್ಯಾಕ್ ಟು ಮೈ SP Vlogs ಯೂಟ್ಯೂಬ್ ಚಾನಲ್. ಪೂರ ಜನ ಹುಷಾರುಲ್ಲಾರ ಅಂದೆನ್ನುವೆ. ಸೊ ಇನ್ನೊಂದು ಹೊಸ ವಿಡಿಯೋ ಮಲ್ಪರ ಬೈದ. ಸೊ ಮಸ್ತ್ ಸಮಯ ಬೊಕ್ಕ ಯಾನ್ ಇನ್ನಿ ಫುಡ್ ರಿವ್ಯೂ ಮಲ್ಪರ ಬೈದೆ. ಸೊ ನಿಕ್ಲೆಗೊಂಜಿ ಹೊಸ ರೆಸ್ಟೋರೆಂಟ್ ಪತನ್ ಬೋಂದುಲ್ಲೆ. ಆಲ್ರೆಡಿ ಅವು ಬಾರಿ ಫೇಮಸ್ ರೆಸ್ಟೋರೆಂಟ್. ಸೊ ಅಂಡ ಐತ ಯಾನ್ ಇದ ಮುಟ್ಟ ಫುಡ್ ರಿವ್ಯೂ ಅಂದ್ ವಿಡಿಯೋ ಮಲ್ದಿಜಿ ಅಂಡ ಮಸ್ತ್ ಸರ್ತಿ ಬೋದೆ ಬಾರಿ ಎಡ್ಡೆ ಫುಡ್ ತಿಕ್ಕೊಂಡಲ್ಪ. ಸೊ ಆ ಓಲ್ ಪಂಡ ಗೋಲ್ಡನ್ ಗೇಟ್, ಗೋಲ್ಡನ್ ರೆಸಿಡೆನ್ಸಿ, ಅಲಂಗಾರ್ ಮೂಡ್ಬಿದ್ರೆ ಡಿಪ್ಪುನ. ಸೊ ಯಾನಿತ್ತಿ ಇನಿ ಅಲಂಗಾರ್ ಪೋಂದುಲೆ ಅಲಂಗಾರ ಬಾರಿ ಎಡ್ಡೆ ಟೇಸ್ಟಿ ಡೆಲಿಷಿಯಸ್ ಫುಡ್ ತಿಕ್ಕೊಂಡು ಬೊಕ್ಕ ಅಲ್ಪ ಎಡ್ಡೆ ರೂಮ್ಸ್ ಉಂಡು, ಬೊಕ್ಕ ಅಲ್ಪ ಹಾಲ್ ಉಂಡು. ಸೊ ನಿಕ್ಲೆ ಪೂರ ಜನಕ್ಕೆ ಇನಿ ತೋಜಾವೆ. ಸೊ ಇನಿ ಎಂಕುಲು ಗೋಲ್ಡನ್ ಗೇಟ್ ದ ರಿವ್ಯೂ ಮಲ್ಪುಗ ಫುಡ್ ಎಂಚಂಡ ನಿಕ್ಲೆ ಪನ್ಪೆ. ಸೊ ಒಂದು ವಿಡಿಯೋ ಸ್ಕಿಪ್ ಮಲ್ಪಂದೆ ಎಣ್ಣು ಮಟ್ಟ ತೂಲೆ ಇದ ಮಟ್ಟ SP Vlogs ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಲ್ದ ಜಾರಂಡ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತುಲೆ. ಇತ್ತೆ ಎಂಕಲ ವಿಡಿಯೋ ಸ್ಟಾರ್ಟ್ ಮಲ್ಪುಗ. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ KS ಶ್ರೀಧರ್ ಸರ್, ಕನ್ನಡ ಫಿಲ್ಮ್ ಆಕ್ಟರ್. ನಮಸ್ತೆ ಸರ್. ನಮಸ್ಕಾರ. ಸೊ ಫಸ್ಟ್ ಟೈಮ್ ನಿಮಗೆ ಮೀಟ್ ಆದದ್ದು ತುಂಬ ಖುಷಿ ಆಯಿತು. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಓಕೆ ಸರ್, ನಿಮಗೆ ಗೋಲ್ಡನ್ ಗೇಟ್ ಸ್ಟೇ ಮಾಡಲಿಕ್ಕೆ ಹೇಗೆ ಆಯಿತು ಸರ್? ಎಷ್ಟು ವರ್ಷದಿಂದ ಬರ್ತಿದ್ದೀರಿ, ಸ್ವಲ್ಪ ಹೇಳ್ಬೋದಾ? ನಾನು ಈ ಹೋಟ್ಲಿಗೆ ಬರ್ತಾ ಇರೋದು ಈ ವರ್ಷದ ಮಾರ್ಚಿಂದ. ಈ ವರ್ಷ ಮಾರ್ಚಿಂದ 2024 ಒಂದು ಕರಾವಳಿ ಅಂತ ಒಂದು ಕನ್ನಡ ಸಿನಿಮಾ ಇಲ್ಲಿ ನಡೀತಾ ಇದೆ. ಓಕೆ. ಈ ಸುತ್ತಮುತ್ತ ನಡೀತಾ ಇದೆ. ಸೊ ಹಂಗಾಗಿ ಇಲ್ಲೇ ಉಳ್ಕೊಳ್ಳೋ ಒಂದು ಆಸ್ಪದ ಸಿಕ್ತು. ಮಾರ್ಚಿಂದ ಇಲ್ಲೇ ಇದ್ದೀನಿ. ಓಕೆ. ಹೇಗೆ ಆಗ್ತಾ ಉಂಟು ಸರ್ ಗೋಲ್ಡನ್ ಗೇಟಲ್ಲಿ ಸ್ಟೇ ಮಾಡಲಿಕ್ಕೆ? ನಿಜವಾಗಿ ಹೇಳಬೇಕು ಅಂದರೆ ಒಂದು ವೆರಿ ಕಂಫರ್ಟಬಲ್ ಹೋಟೆಲ್ಲು. ಓಕೆ. ಅದಕ್ಕಿಂತ ನನಗೆ ಭಾಳ ಇಷ್ಟ ಆಗಿದ್ದೇನು ಅಂದರೆ ಇಲ್ಲಿ ಇರೋ ಮ್ಯಾನೇಜರ್ಗಳು, ಇಲ್ಲಿ ಮೇಲ್ವಿಚಾರಕರು ಯಾರಿದ್ದಾರೆ ಎಲ್ಲ ನಗ್ತಾ ಇದ್ದಾರೆ. ಸೊ ನಗುಮುಖದ ಜನಗಳು, ಅದು ನನಗೆ ಭಾಳ ಖುಷಿ ಕೊಟ್ಟಿದ್ದು. ಅದಕ್ಕಿಂತ ಇನ್ನೂ ಒಂದು ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಸುಮಾರು ಕಡೆ ಬೇರೆ ಬೇರೆ ಊರುಗಳಲ್ಲಿ, ದೇಶಗಳಲ್ಲೆಲ್ಲ ಇದ್ದೀನಿ. ಫಸ್ಟ್ ಟೈಮ್ ನಾನು ಅನುಭವಿಸ್ತಾ ಇರೋದೇನು ಅಂತಂದರೆ ಈ ಹೋಟೆಲ್ನಲ್ಲಿ ಇಟ್ ಹ್ಯಾಸ್ ಗಾಟ್ ಎ ವೆರಿ ಗುಡ್ ವೈಬ್ರೇಷನ್. ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ. ರೂಮ್ ಇರುತ್ತೆ, AC ಇದೆ, ಬಾತ್ರೂಮು ಫೆಸಿಲಿಟಿ ಎಲ್ಲ ಜೊತೆಗೆ ವೈಬ್ರೇಷನ್ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿ ಬಂದಾಗ ಯಾವಾಗಲೂ ನಾವು ಖುಷಿಯಾಗಿರ್ತೀವಿ. ಓಕೆ. ಅವರ್ಸ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ಅಂತ, ದಟ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್. ಹಾಗಾಗಿ ನನಗೆ ಈ ಹೋಟ್ಲ್ ಭಾಳ ಇಷ್ಟ. ಪ್ರತಿ ಸತಿ ಬಂದಾಗಲೂ ಇಲ್ಲಿವರೆಗೂ ಹೇಳೋಗಿರ್ತೀನಿ, ನಮ್ಮ ಮ್ಯಾನೇಜರ್ಗಳು ಹೇಳ್ತೀನಿ, ನೀವು ಶೂಟಿಂಗ್ ಏನಾರು ಮಾಡಿ ಫಸ್ಟ್ ಬಂದರೆ ನಾ ಇದೇ ಹೋಟ್ಲಲ್ಲಿ ಇರಬೇಕು ಅಂತ. ಹಾಗಾಗಿ ಇದು 3ನೇ ಸತಿ ಬರ್ತಾ ಇರೋದು. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಗೋಲ್ಡನ್ ಗೇಟ್. ಇನ್ನು ತುಳುನಾಡು ಹೇಗೆ ಆಗ್ತಾ ಉಂಟು ಸರ್ ನಿಮ್ಮ
ಹೇಗೆ ಆಗ್ತದೆ? ಹಾಂ, ನಮಗೆ ಈ ತುಳುನಾಡಿನ ಪರಿಚಯ ಸುಮಾರು ಒಂದು 50 ವರ್ಷದ ಪರಿಚಯ. ನನಗೆ ಭಾಳಷ್ಟು ಸ್ನೇಹಿತರುಗಳಿದ್ದಾರೆ, ಮಂಗಳೂರು, ಕಾಸರಗೋಡು, ಕಾರವಾರದವರೆಗೂ ಭಾಳಷ್ಟು ಸ್ನೇಹಿತರುಗಳಿದ್ದಾರೆ. ಸೊ ಬೇಕಾದ ಸತಿ ಬಂದಿದ್ದೀನಿ ನಾನು. ಮೂಡುಬಿದ್ರೆಗೆ ಬಂದು ಉಳ್ಕೊಂಡಿರೋದು ಫಸ್ಟು, ಬಂದು ಹೋಗಿದ್ದೀನಿ ನಾನು. ಉಳ್ಕೊಂಡಿರೋದು ಫಸ್ಟು. ಲವ್ಲಿ, ಗುಡ್ ಎಕ್ಸ್ಪೀರಿಯನ್ಸ್. ಎಸ್. ಇನ್ನು ಗೋಲ್ಡನ್ಗೆ ಸ್ಟೇ ಅಲ್ಲಿ ನೀವು ಒಂದು 5 ರೇಟಿಂಗ್ಸಲ್ಲಿ ಎಷ್ಟು ಕೊಡ್ಬೋದು ಸರ್? ನೀವು 5 ಏನೇ ಇಟ್ಕೊಂಡಿರೋದು? ಅದಕ್ಕಿಂತ ಜಾಸ್ತಿ ನೀವು ಕೊಡ್ಬೋದು ಸರ್. ಔಟ್ ಆಫ್ ಔಟ್ ಅಂತೀನಿ. ವಂಡರ್ಫುಲ್. ಓಕೆ. ಸೊ ಸರ್ ತುಂಬ ಖುಷಿಯಾಗಿದ್ದಾರೆ, ಅವರು ರೆಕಮೆಂಡ್ ಮಾಡ್ತಿದ್ದಾರೆ ಬೇರೆಯವ್ರು ಬನ್ನಿ ಅಂತ. ಎಸ್, ಖಂಡಿತ ಎಲ್ರಿಗೂ ಹೇಳ್ತೀನಿ, ಈ ಕಡೆ ಸುತ್ತಮುತ್ತ ಬಂದರೆ ಫಸ್ಟು ಗೋಲ್ಡನ್ ಗೇಟ್ ಹೋಟೆಲ್ನಲ್ಲೇ ಉಳ್ಕೊಳ್ಳಿ. ಎಸ್, ಥ್ಯಾಂಕ್ ಯು ಸರ್ ನಿಮ್ಮ ಟೈಮ್ ಮತ್ತು ಇನ್ಫಾರ್ಮೇಷನ್ಗೆ. ಗುಡ್ ಲಕ್. ಎಸ್, ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ನಮ್ಮೊಟ್ಟಿಗಿದ್ದಾರೆ ವಿದ್ಯಾಮೂರ್ತಿ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಿ ಮ್ಯಾಮ್? ಚೆನ್ನಾಗಿದ್ದೀನಿ. ಓಕೆ. ಸೊ ನೀವು ಗೋಲ್ಡನ್ ಗೇಟ್ ಯಾವಾಗದಿಂದ ಬರ್ತಿದ್ದೀರಿ ಮ್ಯಾಮ್ ರೆಸ್ಟೋರೆಂಟಿಗೆ? ನಾನು ಇಲ್ಲಿ ಒಂದು ಕರಾವಳಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ದೇವರಾಜ್ ಅವರು ಹೀರೋ ಆಗಿದ್ದಾರೆ. ಅವರ ಅಜ್ಜಿ ರೋಲ್ ಇಲ್ಲಿ ಮಾಡ್ತಾ ಇದೀವಿ. ಅದ್ರ ಶೂಟಿಂಗ್, ಅವ್ರ ಮನೆ ಶೂಟಿಂಗ್ ಇಲ್ಲಿ ಹತ್ರದಲ್ಲಿ ಒಂದು ಹಳ್ಳಿ ಇದೆ, ಅಲ್ಲಿ ಮಾಡ್ತಾ ಇದ್ದಾರೆ. ಮೊದಲಿಗೆ ನಾನು ಮೂಡಿಬಿದ್ರೆ ಅಂದಾಗ ನನಗೆ ಯೋಚನೆ ಆಯಿತು, ಇಲ್ಲಿ ಉಳ್ಕೊಳ್ಳೋಕ್ಕೆಲ್ಲ ಹೇಗಿರುತ್ತಪ್ಪ ಅಂತ ಭಯ ಆಗಿತ್ತು. ಹೌದಾ? ಅಲ್ಲಿ ಸಿಟಿ ನೋಡಿ ಇಲ್ಲಿ ಕಷ್ಟ. ನನಗೆ ಅಂದರೆ ಮೂಡಿಬಿದ್ರೆ ತುಂಬ ಹಿಂದೆ ಬಂದಿದ್ದು. ಅಲ್ಲಿ ಅವಾಗ ನಾವು ಉಳ್ಕೊಂಡಿರ್ಲಿಲ್ಲ, ಟ್ರಾವೆಲಿಂಗ್ ಮಾಡ್ತಾ ಇದ್ವಿ. ಬಟ್ ಈ ಸತಿ ಉಳ್ಕೋಬೇಕಾಗಿ ಬಂತು. ಅದು 3-4 ದಿನ ಉಳ್ಕೋಬೇಕು, ಹೇಗಪ್ಪ ಏನು ಅಂತ ಭಯ ಇತ್ತು. ಆಮೇಲೆ ಈ ಹೋಟೆಲ್ಗೆ ಉಳಿಸಿದ್ರು, ಕರ್ಕೊಂಬಂದ್ರು. ನಂಗೆ ಬಂದ ಕೂಡಲೇ ಒಂದು ಒಳ್ಳೆ ಪಾಸಿಟಿವ್ ಅಂತ ಅನ್ನಿಸ್ತು. ಪಾಸಿಟಿವ್ ವೈಬ್ಸ್ ಉಂಟು. ಹೌದು ಹೌದು. ತಮಾಷೆ ಅಂದ್ರೆ ಪಕ್ಕದಲ್ಲಿ ಬಾರ್ ಇದೆಯಲ್ಲ, ಹೌದು, ಅದು ನೋಡಿ ಭಯ ಆಯ್ತು. ಏನಪ್ಪ ಹೀಗೆ ನಾವು ಎಲ್ಲಿ ಉಳ್ಕೊಳ್ಳೋದು ಅಂತ. ಆದರೆ ಉಳ್ಕೊಳಕ್ಕೆ ಶುರು ಮಾಡಿದ್ಮೇಲೆ ನನಗೆ ಅನ್ನಿಸ್ತು, ಇದ್ರದ್ದೇನು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಅದ್ರ ಪಾಡ್ಗೆ ಅದಿದೆ, ಇದ್ರ ಪಾಡ್ಗೆ ಇದಿದೆ, ನಾವು ಫ್ಯಾಮಿಲಿ ಬಂದು ಇಲ್ಲಿ ಉಳ್ಕೋಬಹುದು ಧೈರ್ಯವಾಗಿ. ಯಾಕಂದ್ರೆ ನಿಮಗೆ ಗೊತ್ತಲ್ಲ, ಸಾಮಾನ್ಯ ಬಾರ್ ಅಂದ್ರೆ ಹೇಗಿರುತ್ತೆ, ಆ ಥರ ಗಲಾಟೆ ಕೂಗಾಟ ಅಥವಾ ಏನೇ ಇಂಡಿಸೆಂಟ್ ಆಗಿರೋ ಅಂತ ಯಾವುದೇ ವ್ಯವಹಾರನೂ ಇಲ್ಲದೆ ಸೇಫ್ ಆಗಿ ಖುಷಿಯಾಗಿ ನಾವು ಇಲ್ಲಿ ಇರ್ಬೋದು ಅಂತ ಧೈರ್ಯ ಬಂತು. ಓಕೆ. ಸೊ ಹೇಗೆ ಆಗ್ತದೆ ಮ್ಯಾಮ್ ಇಲ್ಲಿ ಗೋಲ್ಡನ್ ಗೇಟಲ್ಲಿ ಸ್ಟೇ ಮಾಡಲಿಕ್ಕೆ? ತುಂಬಾ ಒಂಥರ ನೆಮ್ಮದಿ ಅನಿಸುತ್ತೆ, ಅಂದರೆ ಕಂಫರ್ಟಬಲ್ ಆಗಿದೆ. ಯಾಕೆ ಅಂತಂದರೆ ರೂಮ್ ಸರ್ವಿಸ್ ಇದೆಯಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ, ಬೇಗ ಮಾಡ್ತಾರೆ, ಯಾರ ಮುಖದಲ್ಲೂ ಗಂಟು ಇಟ್ಕೊಳ್ಳೋದಿಲ್ಲ, ಖುಷಿಯಾಗಿ ಸರ್ವಿಸ್ ಮಾಡ್ತಾರೆ. ಆಮೇಲೆ ನಾನು ಪ್ಯೂರ್ ವೆಜಿಟೇರಿಯನ್, ಸೊ ಅವ್ರು ಅದ್ರ ಬಗ್ಗೆ ಕೂಡ ಕಾಳಜಿ ತಗೊಂಡಿದ್ದಾರೆ. ನಿಮಗೆ ಅಂದರೆ ಇಲ್ಲಿ ಏನೇನು ಸಿಗುತ್ತೆ ಅಂತಾನೂ ಹೇಳಿದ್ದಾರೆ. ಹಾಗೆ ಬೇರೆ ಕಡೆ ನನಗೆ ಪ್ಯೂರ್ ವೆಜಿಟೇರಿಯನ್ ಫುಡ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಅಲ್ಲಿಂದ ತರಿಸ್ಕೊಡ್ತಾರೆ. ಇಲ್ಲಿ ಅಂತಲ್ಲ, ಬೇರೆ ಕಡೆಯಿಂದನು. ಇಲ್ಲಿ ಏನ್ ಸಿಗುತ್ತೋ ನಾನು ಅದನ್ನ ಹೇಳ್ದೆ, ಅಂದ್ರೆ ಸೇಮ್ ಕಿಚನ್ ಅಲ್ಲಿ ಮಾಡಿದ್ರು ನಂಗೆ ತಿನ್ನಕ್ಕಾಗಲ್ಲ. ನಾನ್ ವೆಜಿಟೇರಿಯನ್ ಕಿಚನ್ ಅಲ್ಲಿ ಮಾಡಿದ್ರು ವೆಜಿಟೇರಿಯನ್ ಫುಡ್ ನ ನಂಗೆ ತಿನ್ನಕ್ ಒಂಥರ ಹಿಂಸೆ. ಅದಕ್ಕಾಗ ಅವ್ರಿಗೆ ಗೊತ್ತಾಯ್ತು ನಾನು ಯಾವ ತರ. ಹಾಗಾಗಿ ನಿಮ್ಗೆ ಪ್ಯೂರ್ ವೆಜಿಟೇರಿಯನ್ ಫುಡ್, ಸಸ್ಯಾಹಾರಿ, ಎಗ್ ಕೂಡ ತಗೊಳ್ಳೋದಿಲ್ಲ ನಾನು. ಹಾಗಾಗಿ ಅವರು ಅದ್ರದ್ದು ಕೂಡ ಎಚ್ಚರ ವಹಿಸ್ಕೊಂಡು ನಂಗೆ ತುಂಬಾ ಕಾನ್ಫಿಡೆನ್ಸ್ ಈಗ. ನಾನು ಹೇಳ್ಬಿಟ್ರೆ ಖಂಡಿತ ತಂದ್ಕೊಡ್ತಾರೆ ಆ ಥರ. ಇನ್ನೊಮ್ಮೆ ನೀವು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಬರ್ತೀರಾ ಮ್ಯಾಮ್ ಇಲ್ಲಿ? ಖಂಡಿತ ಬಂದ್ರೆ ಇಲ್ಲೇ ಉಳ್ಕೊಳ್ಳೋದು. ಓಕೆ. ಇನ್ನೊಂದು 5 ಸ್ಟಾರ್ ರೇಟಿಂಗ್ ಅಲ್ಲಿ ಎಷ್ಟು ಕೊಡ್ಬೋದು ಮ್ಯಾಮ್ ಇಲ್ಲಿ ನೀವು ಸ್ಟೇ ಮಾಡಿದ್ದಕ್ಕೆ? ಒಂದು ಆ ಲೆಕ್ಕಕ್ಕೆ ನಾನು 5 ಸ್ಟಾರೇ ಕೊಟ್ಬಿಡ್ತೀನಿ. ಸೊ ಮ್ಯಾಮ್ ರೆಕಮೆಂಡ್ ಮಾಡಿದ್ದಾರೆ, ಅವ್ರಿಗೆ ಖುಷಿ ಆಗಿದೆ, ಸೊ ನಮಗೆ ಸಹ ಖುಷಿ ಆಗ್ಬೋದು. ನೀವು ಸಹ ಬನ್ನಿ ಒಂದು ಸರ್ತಿ. ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಟೈಮ್ ಮತ್ತು ಇನ್ಫಾರ್ಮೇಷನ್. ಥ್ಯಾಂಕ್ ಯು ಪಾ. ಫ್ರೆಂಡ್ಸ್, ಸೊ ಇತ್ತೆ ಅಂಕುಲು ಗೋಲ್ಡನ್ ರೆಸಿಡೆನ್ಸಿ ಗೋಲ್ಡನ್ ಗೇಟೆಡ್ ಉಣಾಸ್ಮಲ್ ಅವ್ರ ಬೈದ. ಸೊ ಒಂದು ಅಲಂಗಾರಡಿ ಅನಿ ನೀವು ಉಣಾಸ್ಮಲ್ ಬರಬೈದೆ. ಸೊ ನಿಗುಲ್ ತೂ ಅಲ್ಲಿ ಡಿಫ್ರೆಂಟ್ ಡಿಶ್. ಸೊ ಇನಿ ಅಂಕುಲ್ನ ಫುಡ್ ರಿವ್ಯೂ ಮಸ್ತ್ ಬಾರಿ ಎಡ್ಡೆ ಡೆಲಿಷಿಯಸ್ ಡಿಶಸ್ ತೋಜೊಂದುಂಡು. ಸೊ ಒಂಜೊಂಜೆ ಅದೇ ಅನ್ನ ಟೇಸ್ಟ್ ಮಲ್ತು ಫುಡ್ ರಿವ್ಯೂ ಮಲ್ತು ನಿಕ್ಲೆ ಪನ್ಪೆ. ಸೊ ಫಸ್ಟ್ ಟೈಮ್ದು ಕಡಿಬತ್ತ ಚಿಕನ್ ಟೇಸ್ಟ್ ಮಲ್ಪಗ ಎಂಚ ಉಂಡಂದು ಗೋಲ್ಡನ್ ಗೇಟ್ದ. ಸೊ ಇಂಡಿಯನ್ ಟ್ರೆಡಿಷನ್ ಕೈಟೆ ತಿನ್ಕ ತೂಕ ಗೋಲ್ಡನ್ ಗೇಟ್ದ ಫಸ್ಟ್ ಡಿಶ್ ಕಡಿಬತ್ತ ಚಿಕನ್ ಎಂಚ ಉಂಡಂದು ತೂಕ ಅಲ್ಟಿಮೇಟ್. ಸೊ ಎಂಚಿನ ಅನ್ಪೇರು ಕಡಿಬತ್ತನೇ ಟೇಸ್ಟ್ ಬರೋಣ ಫೀಲ್ ಬರೋಣ ಸೂಪರ್.
ಹೆಂಗೆ ಒಂದಂತೂ ಭಾರಿ ಇಷ್ಟ ಅಂಡು. ಸೊ ಕೆಲವು ಡಿಶ್ ಉಂಡು ನಿಗಲ್ ತೂವಲ್ಲಿ ಫಿಶ್ ಇಡ್ಲ ಕೆಲವು ಐಟಮ್ ಉಂಡಿಗೆ. ಸೊ ಎಂಗುಲ್ ಚಿಕನ್ ಲವ್ ಬರ್ತು. ಸೊ ಕೆಲವು ಚಿಕನ್ ಐಟಮ್ಸ್ ತೋಜೊಂದುಂಡು. ಸೊ ನನೊಂದು ಎಂಗುಲ್ ಟೇಸ್ಟ್ ಮಾಡ್ತದಕ್ಕ. ಸೊ ಚಿಕನ್ ಗೀ ರೋಸ್ಟ್ ಏರ್ ಬರ ಚಿಕನ್ ಗೀ ರೋಸ್ಟ್ ಲವರ್ಸ್ ಉಲ್ಲೇರು. ಸೊ ತೂವಲ್ಲಿ ನಿಗುಲ್ ಸೊ ಚಿಕನ್ ಗೀ ರೋಸ್ಟ್ ನಿಗುಲ್ ಆಲ್ರೆಡಿ ಸಿನಿಮ್ಯಾಟಿಕ್ ತುಯ್ಯಾರ ಅಂದು ಭಾರಿ ಎಡ್ಡೆ ಇತ್ತುಂಡು. ಸೊ ಇದು ಚಿಕನ್ ಗೀ ರೋಸ್ಟ್ ಟೇಸ್ಟ್ ಮಲ್ತು ನಿಕ್ಲೆ ಪನ್ಪ ಸೂಪರ್. ಒಂದೊಂದು ಗೀದನೆ ಬಾ ಎಂಕ್ಲೆಗ್ ಟೇಸ್ಟ್ ಬರೋದುಂಡು ಖಾಲಿ ಮಲ್ಪೆ ಸೂಪರ್ ಉಂಡು. ಸೊ ನೆಕ್ಸ್ಟ್ ಐಟಮ್ ತೂಕ ಎಂಕು ಒಂದು ತೂ ಪೂರ ತೂನಾಗ ಪೂರ ಖಾಲಿ ಮಲ್ಪನೆ ಆವೊಂದುಂಡು. ಸೊ ಪಿರಾಡ್ದ ಮೆಲ್ರೋ ಇದ್ದೆ ಮೆಲ್ರೋ ಎಕ್ಲ ಪಿವೋಡ್ ಆಪುಂಡು. ಸೊ ಫ್ರೆಂಡ್ಸ್ ಒಂದು ಸ್ಪೆಷಲ್ ಡಿಶ್ ಗೋಲ್ಡನ್ ಗೇಟೆಡ್ ಏನು ಫಸ್ಟ್ ಟೈಮ್ ಗೆನ್ನಿ ಚಿಕನ್ ಲಾಲಿಪಾಪ್ ಅಂಡ್ ಚಿಕನ್ ಲಾಲಿಸ್ ಪನ್ಪೇರು. ಸೊ ಈತ್ ಮಲ್ಲ ಪೀಸ್ ಇಪ್ಪುಂಡು ರೇಟ್ ಪೂರ ನಿಕ್ಲೆಗ್ ಲಾಸ್ಟಿಗೆ ಪನ್ಪೆ. ಸೊ ಈತ್ ಮಲ್ಲ ಪೀಸ್ ಎಂಚ ಟೇಸ್ಟ್ ಉಂಡು ನಿಕ್ಲೆ ಪನ್ಪೆ ಅನ್ ಚಿಕನ್ ಲಾಲಿಸ್ ಅಲ್ಟಿಮೇಟ್ ಸೂಪರ್. ದಾಲ ಬಡ್ರೈಜ್ ಒಂದೊಂದು ನಿಕ್ಕುಲ್ ಗೋಲ್ಡನ್ ಗೇಟ್ ಬತ್ತನ ಟ್ರೈ ಮಲ್ಪೊಡೆ. ಸೊ ಡ್ರಿಂಕ್ಸ್ ಮಲ್ಪನ ಹಾಕ್ಲೆಕ್ಲ ಎಡ್ಡೆ ಉಂಡು ಬೊಕ ಇಂಚ ಫ್ಯಾಮಿಲಿ ಬತ್ತಿನ ಹಾಕ್ಲೆಕ್ಲ ಎಡ್ಡೆ ಉಂಡು ಕುಲ್ಲರ ಸೀಟ್ಲ ಎಡ್ಡೆ ಉಂಡು ಸೂಪರ್. ಒಂದು ಲಾಲಿಪಾಪ್ ಟಿಕ್ಕ. ಸೊ ನನೊಂಜಿ ಡಿಶ್. ಸೊ ನಿಕ್ಲೆಗ್ ತಂದೂರಿ ಐಟಮ್ ಉಂಡು ಒಂದು ಬಾರಿ ಎಡ್ಡೆ ಹಾಪುಂಡು. ಈವ್ನಿಂಗ್ ಬತ್ತನಲ್ಲ ಆಫ್ಟರ್ನೂನ್ ಬತ್ತನಲ್ಲ ತಿಕ್ಕೊಂಡು ಮಸಾಲೆ ಪೂರ ಭಾರಿ ಎಡ್ಡೆ ಉಂಡು ಸೂಪರ್ ಉಂಡು. ಸೊ ಬಲೆ ಒಂದು ಸರ್ತಿ ನಿಗುಲ್ ಟೇಸ್ಟ್ ಮಲ್ಪೊಲೆ ಹೆಂಗಂದು ಭಾರಿ ಇಷ್ಟ ಉಂಡು. ಸೊ ಒಂದೇ ನಾನು ಖಾಲಿ ಮಲ್ತೆ ಬೇಕಾ ವ್ಲಾಗ್ ಕಂಟಿನ್ಯೂ ಮಲ್ಪೆ ಫ್ರೆಂಡ್ಸ್. ಸೊ ಗೋಲ್ಡನ್ ಗೇಟೆಡ್ ಒಂದು ಫಾತಿಮಾ ಬಿರಿಯಾನಿ ಸಿಗ್ನೇಚರ್ ಡಿಶ್ಶಿಗೆ. ಸೊ ತೂಕ ಒಂದು ಟೇಸ್ಟ್ ಮಲ್ತದೆ ಎಂಚ ಉಂಡ ನಿಕ್ಲೆ ಪನ್ಪೆ. ಸೊ ಫುಡ್ ರಿವ್ಯೂ ಹೆಂಗಂದು ಸೂಪರ್ ಅಂಡು ಲೈಕ್ ಅಂಡು. ಸೊ ನಿಕುಲ್ ಮುಲ್ ಬತ್ತಂಡ ಟೇಸ್ಟ್ ಮಲ್ಪಲೆ. ಸೊ ಒಂದು ನಿಕ್ಲೆಗ್ ಸ್ವಿಗ್ಗಿಡ್ಲ ತಿಕ್ಕೊಂಡ್ಗೆ. ಸೊ ಒಂದೇ ಸರ್ತಿ ಬತ್ತಂಡ ನಿಕುಲು ಆರ್ಡರ್ ಮಲ್ಪಲೆ ಟೇಸ್ಟ್ ಮಲ್ಪಲೆ ಎಂಚ ಉಂಡ ನಿಕುಲು ಆಲ್ರೆಡಿ ಟೇಸ್ಟ್ ಮಲ್ದಾರ ಅಂಡು ಒಂಜಿ ಕಮೆಂಟ್ ಮಲ್ಪಲೆ ಎಂಚ ಉಂಡ ಫ್ರೆಂಡ್ಸ್. ಸೊ ಎಂಕಲ್ ನಾವು ಒಟ್ಟು ಜಿ ಗೌಡ ಸರ್ ಉಲ್ಲೇರು. ಸೊ KGF ಫುಡ್ ಎಂಕುಲ್ ತೂದಿತ್ತ. ಸೊ ನಿಮ್ದು ಆ್ಯಕ್ಟಿಂಗ್ ತುಂಬ ಒಳ್ಳೇದುಂಟು ಸರ್. ಸೊ ಅದಂತೂ ದೊಡ್ಡದು ಫ್ಯಾನ್ ಸರ್. ಅದು ಪಿಯೋನ್ ಇದು ರೋಲ್ ಅದು ಶೇಕ್ ಮಾಡಿದ್ದು ಅಲ್ಟಿಮೇಟ್. ಮತ್ತೆ ಸರ್ ನೀವು ಗೋಲ್ಡನ್ ಗೇಟ್ ಹೇಗೆ ಆಗ್ತಾ ಉಂಟಂತ ಸ್ವಲ್ಪ ತುಳುವಲ್ಲಿ ಹೇಳ್ಬೋದು. ಸೊ ಎಸ್ ನನಗೆ ತುಳು ಅಷ್ಟಾಗಿ ಬರಲ್ಲ. ಓಕೆ ಬಟ್ ನಾನು ತುಳು ಭಾಷೆ ಕಂಡ್ರೆ ಪ್ರೀತಿ ನನಗೆ. ಯಾಕಂದರೆ ಬೋಳಾರೊಟ್ಟಿಗೆ ಒಂದು ಸಿನಿಮಾ ಮಾಡಿದ್ದೀನಿ. ಆಮೇಲೆ ನಮಗೆ ಅನೇಕ ಫ್ರೆಂಡ್ಸು ತುಳು ಭಾಷೆಯವರು ಇದ್ದಾರೆ. ಈಗ ದಸ್ಕತ್ ಅಂತ ಒಂದು ಮೂವಿ ಬರುತ್ತೆ ತುಳು ಸಿನಿಮಾ. ಅದೆಲ್ಲ ಫ್ರೆಂಡ್ಸೇ ಮಾಡಿರೋದು. ನಮ್ಮ ಅನೀಶ್ ವೇಣೂರ್ ಅವರು ಡೈರೆಕ್ಷನ್ ಮಾಡಿರೋದು. ಆಮೇಲೆ ತುಳು ಫ್ರೆಂಡ್ಸೇ ಎಲ್ಲ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು. ಸೊ ಅದನ್ನು ನೋಡಿದ್ದೀನಿ ನಾನು. ಟ್ರೈಲರ್ ಎಲ್ಲ ಟೀಸರ್ ಎಲ್ಲ ಲಾಂಚ್ ಮಾಡಿದಾಗ ನಮ್ಮ ಜಿ ಕನ್ನಡದಲ್ಲಿ. ಸೊ ತುಳು ಅರ್ಥ ಆಗ್ತದೆ, ಅರ್ಥ ಆಗುತ್ತೆ. ಬಟ್ ಮಾತಾಡೋಕ್ಕೆ ಪದಗಳು ಸಡನ್ ಆಗಿ ಬರಲ್ಲ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ. ಆಮೇಲೆ ಗೋಲ್ಡನ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಗೋಲ್ಡನ್ ಗೇಟಲ್ಲಿ ನಾವಿವಾಗ ಸ್ಟೇ ಆಗಿದ್ದೀವಿ. ಒಂದು ಸಿನಿಮಾ ಪರ್ಪಸ್ ಬಂದಿದ್ದೀವಿ ಶೂಟಿಂಗು. ಕರಾವಳಿ ಅಂತ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಗುರುದತ್ ಗಾಣಿಗ್ ಅವರು ಡೈರೆಕ್ಷನ್ ಮಾಡ್ತಿರ್ತಕ್ಕಂಥ ಒಂದು ಸಿನಿಮಾ. ಪ್ರಜ್ವಲ್ ದೇವರಾಜ್ ಅವರು ಹೀರೋ ಆಗಿ ಮಾಡ್ತಿದ್ದಾರೆ. ಸಂಪದ ಅವರು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಒಳ್ಳೊಳ್ಳೆ ಕಲಾವಿದರು ಶ್ರೀಧರ್ ಸರ್ ಇದ್ದಾರೆ, ಸಿದ್ಲಿಂಗು ಶ್ರೀಧರ್ ಸರ್ ಇದ್ದಾರೆ, ಆಮೇಲೆ ಮಿತ್ರ ಸರ್ ಇದ್ದಾರೆ, ನಿರಂಜನ್ ಅವರು ಇದ್ದಾರೆ. ಸೊ ಜೊತೆಗೆ ನಾವು ಆ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡ್ತಿರೋದ್ರಿಂದ ನಾನು ಫ್ಯಾಮಿಲಿ ಒಟ್ಟಿಗೆ ದಿವ್ಯಾ ಮತ್ತು ಮಗು ಒಟ್ಟಿಗೆ ಬಂದು ಇಲ್ಲಿ ಸ್ಟೇ ಆಗಿದ್ದೀನಿ. ಗೋಲ್ಡನ್ ಗೇಟು ತುಂಬ ಕಂಫರ್ಟಬಲ್ ಆಗಿದೆ. ಇದು ಹೋಟೆಲ್ ನಮಗೆ ಹೋಟೆಲ್ ಫೀಲ್ ಕೊಡ್ತಾ ಇಲ್ಲ. ಸೊ ಒಂದು ಮನೆ ಫೀಲ್ ಕೊಡ್ತಾ ಇದೆ. ಆಮೇಲೆ ಇಲ್ಲಿರೋ ಸ್ಟಾಫ್ ಕೂಡ ಅಷ್ಟೇ ಎಲ್ಲರೂ ತುಂಬ ಮುತುವರ್ಜಿಯಿಂದ ವಿಚಾರಣೆ ಮಾಡ್ಕೋತಾರೆ ಎಲ್ಲರೂ. ಸೊ ಹಾಗಾಗಿ ನಮಗೆ ಇದು ಹೋಟೆಲ್ ಅನ್ನೋದಕ್ಕಿಂತ ಫೀಲಾಗಿ ಒಂದು ಮನೆ ಫೀಲ್ ಕೊಡ್ತಾ ಇದೆ. ಹಾಗಾಗಿ ನಮಗೆ ಇಲ್ಲಿ ಒಂದು 15 ದಿನ ಸ್ಟೇ ಆಗೋ ಭಾಗ್ಯ ಇದೆ. ಜೊತೆಗೆ ಬರಬೇಕು ಅನ್ನೋ ಆಸೆ ಇದೆ. ಇಲ್ಲಿ ಮೂಡುಬಿದ್ರೆಗೆ ಬಂದ್ರೆ ನೆಕ್ಸ್ಟ್ ನಾವು ಈ ಹೋಟೆಲ್ನೇ ಆಯ್ಕೆ ಮಾಡ್ಕೊಳ್ಳುವಂತ ಸಾಧ್ಯತೆ ಬಹಳ ಇದೆ ಸರ್. ಓಕೆ ಸರ್. ಮತ್ತೆ ಒಂದು 5 ಸ್ಟಾರ್ ರೇಟಿಂಗ್ ಅಲ್ಲಿ ಎಷ್ಟು ಕೊಡ್ಬೋದು ಸರ್ ನೀವು? ಒಂದು 4.5. ಎಸ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ನಿಮ್ದು ಮಿಸ್ಸಸ್ ಇದು ಸ್ವಲ್ಪ ಆಗಲಿ ಸರ್ ಒಂದು ಒಪಿನಿಯನ್ ಬೇಕಿತ್ತು ಸರ್. ಖಂಡಿತ. ನಮಸ್ತೆ ಮ್ಯಾಮ್. ನಮಸ್ತೆ. ಎಂಚ ಉಲ್ಲಾರ್? ಸೌಖ್ಯ ಸರ್. ಎಂಕುಲ್ ಸೌಖ್ಯ. ಸೊ ಒಂಜಿ ಇನ್ನ ರಿವ್ಯೂ ಎಂಚ ಇತ್ತು ಗೋಲ್ಡನ್ ರೆಸಿಡೆನ್ಸಿ ಸ್ಟೇ ಎಂಚದ ಚೂರು ಒಂಜಿ ರಿವ್ಯೂ ಕೊರಲ್ಯ ಮ್ಯಾಮ್? ಪಂಡ ಜಿಜಿ ಇನ್ ಜಿಜಿ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಆಯ್ತಾ. ಮತ್ತೆ ಬೈತಾ ಇದಾರೆ ಅನ್ಕೊಂಡ್ಬಿಟ್ರೆ ಕಷ್ಟ ಜಿಜಿ ಅವರು. ಇಲ್ಲ, ಒಂದು ಖುಷಿ ಆಗ್ತದೆ. ಮುಖ್ಯವಾಗಿ ಹೇಳೋದಾದ್ರೆ
ತುಳುನಾಡು ತುಳು ಭಾಷೆ ಅಂದ್ರೆ ನನಗೆ ಪ್ರೀತಿ ಜಾಸ್ತಿ, ಯಾಕಂದ್ರೆ ನನಗೆ ವಿದ್ಯಾಭ್ಯಾಸ ಕೊಟ್ಟಂತಹ ಜಾಗ ಇದು. ಹಾಗಾಗಿ ನನಗೆ ತುಳುನಾಡು ಅಂದ್ರೆ ಭಾರಿ ಪ್ರೀತಿ. ಒಂದಷ್ಟು ಮಂದಿ ಬೈತಾರೆ ಘಟ್ಟದೊಳಗೆ ಯಾಕೆ ತುಳು ಮಾತಾಡ್ತಾರೆ ಇವರು ಅಂತ ಹೇಳಿ, ಬಟ್ ಅಡ್ಡಿ ಇಲ್ಲ, ಬೈದ್ರಿ ಪರವಾಗಿಲ್ಲ. ಇದು ಕೂಡ ನನ್ನ ಭಾಷೆನೇ, ಇದು ಅದರಲ್ಲೂ ನನ್ನ ಭಾಷೆ, ನನ್ನ ಜಾಗ ಇದು. ಹಾಗಾಗಿ ಜಿಜಿ ಒಟ್ಟಿಗೆ ಬಂದಿದ್ದು ನಾನು. ಮೂಡುಬಿದ್ರೆಯಲ್ಲಿ ಶೂಟಿಂಗ್ ಅಂತ ಕೇಳಿದ ತಕ್ಷಣ ನಾನು ಸಹ ಬರ್ತೀನಿ ಅಂತ ಹೇಳಿದೆ. ಅಂಡ್ ಗೋಲ್ಡನ್ ಗೇಟ್ ರೆಸಿಡೆನ್ಸಿ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಚೆನ್ನಾಗಿದೆ. ಆಮೇಲೆ ಜಿಜಿ ಅವ್ರು ಹೇಳಿದ್ರು ಒಂದು ಹೋಮ್ಲಿ ಫೀಲ್ ಇದೆ. ಸಿನಿಮಾ ಶೂಟಿಂಗ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಡೇ ನೈಟ್ ಶೂಟ್ ಇರುತ್ತೆ, ಯಾವಾಗ್ಲೋ ಹೋಗ್ಬೇಕು, ಯಾವಾಗ್ಲೋ ಬರ್ಬೇಕಾಗತ್ತೆ, ಮಿಡ್ ನೈಟ್ ನಾವು ಬರ್ಬೇಕಾಗತ್ತೆ. ಸೊ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ದಲ್ಲ ಇಲ್ಲಿ ಸ್ಟಾಫ್ಸ್ ನಮ್ಮನ್ನ ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಮಿಡ್ ನೈಟ್ ಬಂದಾಗ ನೀರು ಬೇಕಾಗಿರುತ್ತೆ, ಇನ್ನೇನೋ ಒಂದು ಫೆಸಿಲಿಟಿ ಬೇಕಾಗಿರುತ್ತೆ, ಹಾಟ್ ವಾಟರ್, ಪ್ರತಿಯೊಂದು ಏನೋ ಸವಲತ್ತುಗಳಿಗೋಸ್ಕರ ನಾವು ಫೋನ್ ಮಾಡ್ತೀವಿ. ಯಾವುದಕ್ಕೂ ಇರಿಟೇಟ್ ಆಗ್ದಲೆ ಎಲ್ಲದಕ್ಕೂ ಪಾಪ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಸೊ ದಿ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ. ಅಂಡ್ ಈ ಸರೌಂಡಿಂಗ್ ಅಲ್ಲಿ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಒನ್. ಯಾಕಂದ್ರೆ ನಾವು ಒಂದು ರೌಂಡ್ ಹೋಗಿ ಬಂದ್ವಿ. ಸೊ ಮೇನ್ ಫ್ಯಾಮಿಲಿ ಇರೋದ್ರಿಂದ ಸ್ವಲ್ಪ ಕಂಫರ್ಟ್ ನೋಡ್ಕೊಂತೀವಿ ಅಲ್ವಾ ನಾವು. ಯಾಕಂದ್ರೆ ನಮ್ಮಿಂದನೂ ಇನ್ನೊಬ್ರಿಗೆ ಉಪದ್ರ ಆಗ್ಬಾರ್ದು. ಮಗು ಇದೆ, ರಾತ್ರಿ ಎಲ್ಲ ಒಬ್ಬೆ ಹೊಡೆಯುತ್ತೆ, ನಮ್ಮಿಂದ ತೊಂದರೆ ಆಗ್ಬಾರ್ದಲ್ಲ. ಸೊ ಆ ರೀತಿ ಎಲ್ಲ ಎನ್ವೈರನ್ಮೆಂಟ್ ಯಾವ ತರ ಒಂಥರ ಫ್ಯಾಮಿಲಿ ಎನ್ವೈರನ್ಮೆಂಟ್ ಇರೋಂಗ್ ಬೇಕು ಅಂತ ನೋಡ್ಕೊಂಡು ಬಂದಾಗ ಇದು ಬೆಸ್ಟ್ ಅಂತ ಅನಿಸ್ತು ನಮಗೆ. ಸೊ ಮ್ಯಾಮ್, ಮತ್ತೆ ಗೋಲ್ಡನ್ ರೆಸಿಡೆನ್ಸಿಯಲ್ಲಿ ಫುಡ್ ಹೇಗೆ ಆಗ್ತದೆ ಸ್ವಲ್ಪ ಹೇಳ್ಬೋದಾ? ಫುಡ್ ಒಳ್ಳೇದಿದೆ, ಸರ್ವಿಸಿಂಗು ಒಳ್ಳೇದಿದೆ. ಆ್ಯಂಡ್ ಎಸ್ಪೆಷಲಿ ಸ್ಟಾಫ್ಸ್ ಬಗ್ಗೆ ಹೇಳಲೇಬೇಕು. ಯಾಕಂದರೆ ನಮಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಏನಂದರೆ, ಮಗು ಇರೋ ಕಾರಣ ಅದು ಇದು ನಾನು ಕೇಳ್ತಾನೆ ಇರ್ತೀನಿ, ಡಿಮ್ಯಾಂಡ್ ಮಾಡ್ತಾನೆ ಇರ್ತೀನಿ, ಯಾವುದಕ್ಕೂ ಸಹ ಬೇಜಾರಿಲ್ದಾರೆ ಎಲ್ಲನೂ ಸರ್ವಿಸ್ ನೀಟಾಗಿ ಕೊಡ್ತಾ ಇದ್ದಾರೆ. ಫ್ಯಾಮಿಲಿ ಅವ್ರಿಗಂತೂ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋರ್ ಓವರ್ ಇಟ್ಸ್ ವೆರಿ ಕನ್ವೀನಿಯಂಟ್. ಯಾಕಂದ್ರೆ ಇದು ನಿಮ್ಗೆ ಗೊತ್ತಿರ್ಬೋದು, ಮೂಡುಬಿದ್ರೆ ಕಾರ್ಕಳದ್ದು ಮೇನ್ ರೋಡಲ್ಲೇ ಇರೋದ್ರಿಂದ ಕನ್ಫ್ಯೂಸಿಂಗ್ ಇಲ್ಲ. ಹೌದು, ವೆರಿ ಕನ್ವೀನಿಯಂಟ್, ಕನ್ಫ್ಯೂಸಿಂಗ್ ಅನ್ನೋದು ಏನೂ ಇಲ್ಲ. ಅಂಡ್ ವೆರಿ ಅಫೋರ್ಡಬಲ್ ಅಂಡ್ ಪ್ರೈಸಿಗೆಲ್ಲ ಸಿಗ್ತಾ ಇದೆ ಇದು ರೂಮ್ ಸರ್ವಿಸಸ್. ಸೊ ಇಟ್ಸ್ ಗುಡ್. ಎಸ್, ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಟೈಮ್ ಮತ್ತು ಇನ್ಫಾರ್ಮೇಷನ್. ಸರ್ ನಿಮಗೆ ಸರ್ ಥ್ಯಾಂಕ್ ಯು. ಎಸ್, ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಫ್ರೆಂಡ್ಸ್. ಎಂಗೊಲ್ ಗೋಲ್ಡನ್ ರೆಸಿಡೆನ್ಸಿ ಇರಲ್ಲ, ಗೋಲ್ಡನ್ ರೆಸಿಡೆನ್ಸಿ ಮ್ಯಾನೇಜರ್ ಉಳ್ಳೇರು ಸುನಿಲ್ ಶೆಟ್ಟಿ. ನಮಸ್ಕಾರ ಸರ್. ನಮಸ್ತೆ ಸರ್. ಎಂಚ ಉಳ್ಳರು? ಸೌಖ್ಯ ಸರ್. ಎಂಕುಲ್ ಸೌಖ್ಯ ಸರ್. ಸರ್ ಎಂಕ್ಲೆಗ್ ಚೂರು ಪನ್ನೊಲ್ಯ ಗೋಲ್ಡನ್ ರೆಸಿಡೆನ್ಸಿ ಏಪ ಸ್ಟಾರ್ಟ್ ಆಯ್ನಿ ಏತ್ ವರ್ಷ ಅಂಡ್ ಚೂರು ಎಂಕ್ಲೆಗ್ ಇನ್ಫಾರ್ಮೇಷನ್ ಕೊರೊಲ್ಯ? ಗೋಲ್ಡನ್ ಗೇಟ್ ಹೋಟೆಲ್ ಒಂಜಿ 15 ವರ್ಷ ಒಂಜಿ ಓಕೆ ಓಪನ್ ಆದ 15 ವರ್ಷ ಅಂಡ್. ಸೊ ಒಂದು ಅಲಂಗಾರಡ್ ಅಂದ್ ಮೂಡುಬಿದ್ರೆ ಅಲಂಗಾರ. ಓಕೆ. ಸೊ ಅಲಂಗಾರಡ್ 15 ವರ್ಷ ಹಿಡ್ದುಂಡು ಅಂದ್. ಸೊ ಎಂಚ ಉಂಡು ರೆಸ್ಪಾನ್ಸ್, ಕಸ್ಟಮರ್ ಎಂಚ ರೆಸ್ಪಾನ್ಸ್ ಕೊರೊಂದುಲ್ಯ ಚೂರು ಪನ್ನೊಲ್ಯ? ರೆಸ್ಪಾನ್ಸ್ ಬಂಡ ದುಮ್ಮೂರು ದಿಂಚೆಲ್ಲ ಬರ ಫೇಮಸ್ ಹೋಟೆಲ್ ಉಂದು. ಓಕೆ. ಬಂಡ ಮೂಲು ನಮ್ಮ ಮೂಡುಬಿದ್ರೆ ಬತ್ತಿನಕ ಸುರುಕ್ ಲೈಕ್ ಮಾಡ್ಕೊಂಡು ನಮ್ಮ ಗೋಲ್ಡನ್ ಗೇಟ್ ಹೋಟೆಲ್. ಓಕೆ. ದುಮ್ಮೂರು ದಿಂಚ ಎಂಚೊಂಡು ಅಂಚೆನೆ ಎಂಕ್ಲಿತ್ತ ಇನ್ನು ಮೇಂಟೈನ್ ಮಾಡ್ತೊಂದುಲ್ಲ. ಓಕೆ. ರಿಪೀಟೆಡ್ ಕಸ್ಟಮರ್ಸ್ ಉಳ್ಳೇರು. ಓಕೆ. ಬೊಕ್ಕ ನಿಖಲ್ನ ಆನ್ಲೈನ್ ಇಡ್ಲ ಫುಡ್ ಆರ್ಡರ್ ಮಲ್ಪೊಲ್ಯ? ಆನ್ಲೈನ್ ಸ್ವಿಗ್ಗಿಡ್ ಎಂಕ್ಲ ಫುಡ್ ಆರ್ಡರ್ ಉಂದು ರನ್ನಿಂಗ್ ಉಂಡು. ಓಕೆ. ಸೊ ಮುಲ್ಪ ನಿಖಲ್ನ ಸಿಗ್ನೇಚರ್ ಡಿಶ್ ಅಂದ್ ಓ ಸರ್? ಸಿಗ್ನೇಚರ್ ಡಿಶ್ ಬಂದ ಐತೆ ಗೀ ರೋಸ್ಟ್ ಉಂಡು, ಉರೋಲ್ ಉಂಡು, ಫಿಶ್ ಉಂಡು, ತವಾ ಫ್ರೈ ಉಂಡು, ಮಸಾಲ ಫ್ರೈ ಉಂಡು. ಓಕೆ. ಸೊ ಮುಲ್ಪ ವೆಜ್ ನಾನ್ ವೆಜ್ ಪೂರ ತಿಕ್ಕೊಂಡು? ಪೂರ ತಿಕ್ಕೊಂಡು, ವೆಜ್ ನಾನ್ ವೆಜ್ ಪೂರ. ಓಕೆ. ಒಕ್ಕ 2 years ಮುಲ್ಪ ಇತ್ತೆ ಒಂದು ಪ್ರೀಮಿಯಂ ಲೆಕ್ಕ ತೋಜುಂಡು, ಅಲ್ಪ AC ರೂಮ್ಸ್ ಉಂಡು. ಸೊ ಅವು ಐತ ಬಗ್ಗೆ ಚೂರು ಹೆಂಗೆ ಡೀಟೇಲ್ ಅರ್ಪಣೋಲ್ಯ? ಎಂಕ್ಲ ಬಂಡ ಒಂಜಿ ಫ್ಯಾಮಿಲಿ ರೆಸ್ಟೋರೆಂಟ್ ಉಂಡು. ಬೊಕ್ಕ ಸಪ್ರೇಟ್ ಆದ ಏರ್ನ ಬರ್ತ್ಡೇ ನಿಕ್ ಫ್ಯಾಮಿಲಿಗೆ ಸಪ್ರೇಟ್ ಆದ 30 ಜನ 20 ಜನ ಅಂಚ ಸಪ್ರೇಟ್ ರೂಮ್ಸ್ ಪೂರ ಉಂಡು. ಓಕೆ. ಸೊ ಯಾನ್ ಅಂಚಿ ಸೈಡ್ ಒಂಜಿ ಮೀಟಿಂಗ್ ಮಲ್ಪರ ಇತ್ತನ ಅಲ್ಪ ಎಡ್ಡೆ ಜಾಗ ಉಂಡು? ಉಂಡು, ಸಪ್ರೇಟ್ ಉಂಡು. ಓಕೆ. ಮೀಟಿಂಗ್ ಹಾಲ್ ಉಂಡು, ಬೊಕ್ಕ ಏನ ಬರ್ತ್ಡೇಗೆ ಬೊಕ್ಕ ಸಪ್ರೇಟ್ ಫ್ಯಾಮಿಲಿ ಬತ್ತ ಒಂಜಿ ನಮಕ್ ಪಾರ್ಟಿ ಮಲ್ಪಲಕ ವ್ಯವಸ್ಥೆ ಉಂಡು. ಮುಲ್ಪ ಏತ್ ಇತ್ತೆ ಸಿಟ್ಟಿಂಗ್ ಕೆಪಾಸಿಟಿ ಉಂಡು ಸರ್? ಮುಲ್ಪ 20 ಜನ ತೊಂಡು, ಮುಲ್ಪ 30 ಜನ ತೊಂಡು, ಬೊಕ್ಕ ಒಂಜಿ 10 ಜನ ತೊಂಡು. ಸೊ ಬೇತೆ ಬೇತೆ ಉಂಡು? ಬೇತೆ ಬೇತೆ ಉಂಡು, ಸಪ್ರೇಟ್. ಸೊ ಬೇತೆ ಬೇತೆ ದಿನಕ್ಕೆ ಬೇತೆ ಬೇತೆ ಇತ್ತೆ 10 20 30 ಜನ ಸಪ್ರೇಟ್ ಪಾರ್ಟಿ ಇರುತ್ತೆ ಒಂಜೇ ದಿನ ಆಪುಂಡು? ಆಪುಂಡು. ಎಸ್. ಬೊಕ್ಕ AC ಕ್ಯಾಬಿನ್ಸ್ ಉಂಡು ಇರಕ್ಕೆ ಬೇತೆ ಸಪ್ರೇಟ್. AC ಕ್ಯಾಬಿನ್ಸ್ ಉಂಡು. ಸೊ ಸರ್ ಇತ್ತೆ ಮುಲ್ಪ 20 ಮೆಂಬರ್ಸ್ ದಾಲ ಚಾರ್ಜಸ್ ಉಂಟು ಪೇ ಮಲ್ಪೋಡ ಮುಕ್ಕು? ಚಾರ್ಜಸ್ ದಾಲೇಜಿ ಫ್ರೀ ಇರೇಗ, ಓನ್ಲಿ ಫುಡ್ ಬಿಲ್ ಮಾತ್ರ ಇಂಕ. ಸೊ ಈ ತೆಡ್ಡೆ ಮುಲ್ಪ ಪ್ರೀಮಿಯಮ್. ಸೊ ಫೋಟೋ ತೆಪ್ಪರಲ್ಲ ಎಡ್ಡೆ ಉಂಡು, ವಿಡಿಯೋ ತೆಪ್ಪರಲ್ಲ, ಇನ್ಸ್ಟಾಗ್ರಾಮ್ ಫೋಟೋ ಪಾಡ್ರಲ್ಲ ಎಡ್ಡೆ ಉಂಡು. ಸೊ ಎಡ್ಡೆ ಇಂಟೀರಿಯರ್ ಉಂಡು. ಅಂದೆ. ಸೊ ಮುಲ್ಪ ಫ್ರೀ ಬರ್ತದೆ, ಎಂಜಾಯ್ ಮಲ್ಪಲಿ, ಜಸ್ಟ್ ಫುಡ್ ದ ಚಾರ್ಜಸ್ ಕೊಂಡು ನಾನು ಆತೆ. ಓಕೆ. ಥ್ಯಾಂಕ್ ಯು ಸರ್ ಇರ್ನ ಟೈಮ್ ಬಗ್ಗೆ ಇನ್ಫಾರ್ಮೇಶನ್. ವೆಲ್ಕಮ್. ಎಸ್. ಫ್ರೆಂಡ್ಸ್, ಎಂಕುಲ್ ಗೋಲ್ಡನ್ ಗೇಟ್ ದ ಮ್ಯಾನೇಜರ್ ಉಳ್ಳರ್ ಸಚಿನ್ ಶೆಟ್ಟಿ. ನಮಸ್ಕಾರ ಸರ್. ನಮಸ್ತೆ ಸರ್. ಎಂಚ ಉಳ್ಳರ್ ಸರ್? ಓಕೆ ಸರ್. ಇರೆಗ್ಲ ಈ ಪ್ರೋಗ್ರಾಮ್ ಎಂಗ್ಲೆಗ್ ಕೊರ್ನೆ ಹೃತ್ಪೂರ್ವಕವಾದ ಹೋಟೆಲ್ ಅಲ್ಲೇ ಕೊಡಿರೆಗ್ ಸೊಲ್ಮೇಲು. ಎಸ್, ಥ್ಯಾಂಕ್ ಯು ಸೋ ಮಚ್.
ಸೊ ಎಂಕಂತೂ ಭಾರಿ ಖುಷಿ ಆಂಡ್ ಮುಲ್ಪ ಎಡ್ಡೆ ಮಲ್ದ ಟ್ರೀಟ್ ಮಲ್ದೇರು ಸೊ ಎಡ್ಡೆ ಫುಡ್ ಇತ್ತಂಡು ಬೊಕ್ಕ ಇಂಟೀರಿಯರ್ ಬೊಕ್ಕ ಪೂರ ಆಲ್ ಓವರ್ ಸೊ ಮಸ್ತ್ ಎಡ್ಡೆ ಇತ್ತಂಡು ಥ್ಯಾಂಕ್ ಯು ಸರ್ ವೆಲ್ಕಮ್ ಸರ್ ಬೊಕ್ಕ ಎಂಕ್ ಚೂರು ವೀವರ್ಸ್ ನಕ್ಲೆಗ್ ಸಬ್ಸ್ಕ್ರೈಬರ್ ನಕ್ಲೆ ಇನ್ಫಾರ್ಮೇಷನ್ ಕೊರ್ರ ಇತ್ತನು ಸರ್ ಸೊ ಯಾನ್ ತೂಯೆ ಮುಲ್ಪ ಕೆಲವು ರೂಮ್ಸ್ ತೂಯೆ ಹಾಲ್ ತೂಯೆ ಬಾರಿ ಎಡ್ಡೆ ಇತ್ತನು ಸೊ ಜನಕ್ಲೆ ಒಂಜಿ ಪನ್ಕಾನ್ ಮನಸ್ಸಾಂಡ್ ಚೂರು ಪನ್ನೋಲಿಯ ಸರ್ ರೇಟ್ ಟೈಮಿಂಗ್ಸ್ ಚೂರು ಪನ್ನೋಲಿಯ ಸರ್ ಹಾಂ ಸರ್ ನಮ್ಮನ ರಿಸೆಪ್ಷನ್ ಎನಿ ಟೈಮ್ ಓಪನ್ ಇಪ್ಪುಂಡು 24 hours ಪಂಡ ಶರ್ಟ್ ನೈಟ್ 12 hours ಬೊಕ್ಕ ಶರ್ಟ್ ಆಫ್ ಇಪ್ಪು ನಾನು ಲಾಕ್ ಇಪ್ಪುಚಿ ಎನಿ ಟೈಮ್ ಏರ್ ಬತ್ತನ ಫೋನ್ ಮತ್ತು ಓಪನ್ ಮತ್ತು ನೈಟ್ ರೂಮ್ ಹೋಗ್ತಾವ ಬೊಕ್ಕ ನಮ್ಮ ಮಾರ್ನಿಂಗ್ ಇರೆಗ್ 9 o'clock ಹಿಡ್ದು ಲಾಡ್ಜಿಂಗ್ ಎನಿ ಟೈಮ್ ಬಾರ್ ಬರ್ನ ಸೆಕ್ಷನ್ ಬರ್ನಾಗ 10 11:30 ಮುಟ್ಟ ಚಾಲಿ ಇಪ್ಪು ಕಿಚನ್ ಡಿಪಾರ್ಟ್ಮೆಂಟ್ ಬರ್ನಾಗ 11:30 to 11:30 ಆರ್ಡರ್ ಫುಡ್ ಆರ್ಡರ್ ರೆಡಿ ಆದಿ ಪುಣೆಂಕಲ 11:30 AM to 11:30 PM ಓಕೆ ಫುಡ್ ಆರ್ಡರ್ ಇಪ್ಪುನಿ ಕಿಚನ್ ರೆಡಿ ಆಪುಣೆಂಕಲ ಹೇಳ್ಬೇಕು ರೂಮ್ ದ ವಿಷಯ ಬಂದ ಇಂಗ್ಲ 4 ಕ್ಯಾಟಗರಿ ರೂಮ್ ಉಂಟು ಓಕೆ ಒಂಜಿ ಸ್ಟ್ಯಾಂಡರ್ಡ್ ಡಿಲಕ್ಸ್ ಸೂಪರ್ ಡಿಲಕ್ಸ್ ಸ್ವೀಟ್ ಓಕೆ ಒಂದು ರೇಟ್ ಎಂಚ ಅಂಚೂರು ಪನ್ನೋಲಿ ಇದಕ್ಕೆ ಸ್ಟ್ಯಾಂಡರ್ಡ್ 1680 GST ಸೇರ್ದು ನಮನ ಸಿಂಗಲ್ ಡಬಲ್ ಡಬಲ್ AC ಐಕೆ ಎಷ್ಟ ಪೀಪಲ್ಸ್ ಬೋರ್ಡ್ ಪೈತ ಬೋರ್ಡ್ ಪಂಡ್ಯಾರ ಐಟ್ ಒಂಜಿ ಎಷ್ಟ ಬೆಡ್ ಪಾಡ್ದೆಂಗಲು 3 ಜನ ಎಂಗಲು ಐತೆ ಸ್ಟ್ಯಾಂಡರ್ಡ್ ರೂಮ್ ಕೊರ್ಪ 1680 ಹಾ ಐಕ ಡಿಲಕ್ಸ್ ಬರ್ಪುಂಡು ಐಟ್ ಡಿಲಕ್ಸ್ ರೇಂಜ್ ಪಂಡೆ ಇರೆಗ್ ಪ್ಲೇಸ್ ಅಂತ ಜಾಸ್ತಿ ಇಪ್ಪುಂಡು ಆ ರೂಮ್ಸ್ ನಮಕ್ ಇರೆಗ್ ಫ್ರೀಡಮ್ ಆದಿ ಪೋಲಿ ಡಿಲಕ್ಸ್ ಅಂಚಿನ ಕ್ಯಾಟಗರಿ ಎಂಗ್ಲಡ ರೂಮ್ ಉಂಡು ಐಕ್ 2016 rupees ಇರೆಗ್ ಚಾರ್ಜಸ್ ಬೂರ್ನ ಐಟ್ ಐಟ್ಲ ಎಷ್ಟ ಬೆಡ್ ಪಾಡೋಲಿ ಇರೆಗ್ ಒಂಜಿ ಐಕ್ ಆ ಎಷ್ಟ ಬೆಡ್ ಚಾರ್ಜಸ್ ಬೂರ್ನ ಐಟ್ಲ 3 ಜನ ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬೊಕ್ಕ ಎಂಗ್ಲ ಬರ್ಪುನ ಸೂಪರ್ ಡಿಲಕ್ಸ್ ಸೊ ಐಟ್ ಎಂಚ ಬಂಡ ಇರೆಗ್ ಸಪ್ರೇಟ್ ಬೆಡ್ ಇಪ್ಪುಂಡು ಐತ ಒಟ್ಟಿಗೆ ಸೋಫಾ ವಿತ್ ಬೆಡ್ ಅನ್ನು ಬರ್ಪುಂಡು ನಮ ಇತ ಪಬ್ಲಿಕ್ ಇತ್ತ ಒಂಜಿ ಫ್ಯಾಮಿಲಿ ಒಟ್ಟಿಗೆ ಇತ್ತ ಒಂಜಿ 2 ಜನ ಬರ್ತದ ಆಯ್ತು ಜೋಕುಲು ಇತ್ತಿರ ಆ ಜೋಕ್ಲೆಗ್ ನಮ್ಮ ಸೋಫಾನೇ ನಮ್ಮ ಬೆಡ್ ಅದು ಕನ್ವರ್ಟ್ ಮಲ್ಪ ನಮ್ಮ ಓಕೆ ಅವನ್ ಕನ್ವರ್ಟ್ ಮಲ್ತದ ಅವನ ನಮ್ಮ ಆಗ್ಲೆಗ್ ಐಟ್ ಚಾರ್ಜಸ್ ಆಗ್ಲೆ ಉಂತೊಲಿ ಐಕ್ ಒಂದು ರೆಡಿ ಉಂಡು ಐಟ್ ಪೂರ ವ್ಯವಸ್ಥೆ ಐಟೇ ಉಂಡು ಆಲ್ರೆಡಿ ಎಷ್ಟ ಬೆಡ್ ಎತ್ತನೋಡು ಉಂಡು ಅಲೆಜ್ಜಿ ಐಟೇ ಬರ್ಪುಂಡು ಐಕ್ 2464 ಚಾರ್ಜಸ್ ಆಪುಂಡು ಸಿಂಗಲ್ ಡೇ ಐಕ್ ಎಷ್ಟ ಬೆಡ್ ಚಾರ್ಜಸ್ ದಾಲೆಜ್ಜಿ ಆ ಸೋಫಾನೇ ಬೆಡ್ ಅದು ಕನ್ವರ್ಟ್ ಮಲ್ಪ ನಮ್ಮ ಬೊಕ್ಕ ಎಂಗ್ಲ ಸ್ವೀಟ್ ಅವು 2 ರೂಮ್ ಉಂಡು ಸೊ ಅವು ಮಲ ಪಂಡ ಏನ ಪಂಡ ಇರಿಗೆ ರೆಡ್ ಐದು ಡಿವೈಡ್ ಉಂಡು ಇರಿಗೆ ಕಾಂಡೆ ಡಿನ್ನರ್ ಲಂಚ್ ಮಲ್ಪುಂಡ ರೂಮ್ ದುಲೆ ಎಡ್ಕುಲ್ ಓಡಿದ್ಜಿ ಔಟ್ ಸೈಡ್ ಬರ್ತದೆ ಐಕೆ ಟಿಪ್ ಐತನೇ ಸಟ್ ಉಂಟು ಆ ಸಟ್ ಎಡ್ಕುಲ್ದು ಎಂಜಾಯ್ ಮಲ್ಪೊಲಿ ಐದು ಮಿತ್ತು ಜಿರೆಗೆ ರೂಮ್ ಬರ್ಪುಂಡು ಐದು ಉಲೇಡ್ ಐದು ಸ್ವೀಟ್ ಅದು ಭಾರಿ ಶೋಕ್ ಉಂಡು ಪೊರ್ಲದ ರೂಮ್ ಅವ್ರ ಅಡ್ಡೆಂಗಲ್ಲ ಐತ ರೇಟ್ 3956 ರೇಟ್ ಬರ್ಪುಂಡು GST ಸೇರ್ತು ಸೊ ಒನ್ ಸಿಂಗಲ್ ಡೇ ಸಿಂಗಲ್ ಇತ್ತೆ ಸೀಸನ್ ಟೈಮ್ ಚೇಂಜ್ ಆಪುಂಡ ಫೆಸ್ಟಿವಲ್ ಸೀಸನ್ ಎಂಕಲ್ನ ಈ ಟ್ಯಾರಿಫ್ ಎಂಕಲ್ನ 5 ವರ್ಷ ಟ್ಯಾರಿಫ್ ಚೇಂಜ್ ಮಾಡ್ತಿದ್ದೆ ಸೇಮ್ ಟ್ಯಾರಿಫ್ ರೇಟ್ ದ ವಿಷಯ ಏಪ ಸೀಸನ್ ದಾಲೆ ಅನ್ ಸೀಸನ್ ಅಂದ್ರೆ ರೇಟ್ ಮಾಡ್ಪುಜ ಆಲ್ಮೋಸ್ಟ್ ಒಂಜಿ ಬುಕ್ ಐತೆ ಸೀಸನ್ ಡೋಲ್ಲ ಇತ್ತೆ 22 ರೂಮ್ ಬುಕ್ ಮಲ್ತಿರಲ್ಲ ಎಂಗುಲು ಐತೆ ಏತ್ ಚಾರ್ಜಸ್ ಬಂದು ಒಂಜಿ 10% ಡಿಸ್ಕೌಂಟ್ ಕೊರ್ಪ ನಮ್ಮ ಓಕೆ ಅಂಚ ಬೊಕ್ಕ ರೆಗ್ಯುಲರ್ ಕಸ್ಟಮರ್ ಆಲ್ಮೋಸ್ಟ್ ಎಂಗ್ಲಿ ಬುಕಿಂಗ್ ಮಲ್ತೆ ಬರ್ಪೆ ಆಲ್ಮೋಸ್ಟ್ ಬುಕಿಂಗ್ ಇಪ್ಪುನ ಎಂಗಲ್ಲ ಮುಡಿ ವಿದ್ರಡ್ ಇರೆಗ್ ಫಸ್ಟ್ ರೆಫರೆನ್ಸ್ ಬರ್ನಾಗ ಇರೆಗ್ ಹೋಟೆಲ್ ದ ಫುಡ್ ದ ವಿಷಯ ಇಲ್ಲ ರೂಮ್ ದ ವಿಷಯ ಇಲ್ಲ ಫಸ್ಟ್ ರೆಫರೆನ್ಸ್ ಗೋಲ್ಡನ್ ಗೇಟ್ ಸೋಷಿಯಲ್ ಮೀಡಿಯಾಲ್ ಹೋಯ್ತು ಸರ್ಚ್ ಮಾಡ್ತಾರಲ್ಲ ಕರಪ್ಷನ್ ಬಂದ್ಬಿಡ ಒಂಜಿ ವ್ಯಕ್ತಿಲೆಲ್ಲ ಇಪ್ಪುಂಡು ಒಂಜಿ ಸಂಸ್ಥೆ ಎಲ್ಲ ಬರ್ಪುಂಡು ಪೂರಲ ನಮ್ಮ ವಿಷಯ ಇರೋ ಕ್ಲಿಯರ್ ಅಂದತ್ತ 99% ಎಂಗ್ಲ ಒಂದು ರೂಪಾಯಿ ಎಸ್ ఒక ಚೆಕ್ ಇನ್ ಟೈಮ್ ಏತ್ ಸರ್ 24 hours ಬರ್ಪುಂಡು ಸರ್ ಏಪಲ ಬರ ಎನಿ ಟೈಮ್ ಇತ್ತೆ ನಮನ ಉಡುಪಿ ಆ ಸೈಡ್ ಪೋನಾಗ 12 hours ಬರ್ಪುಂಡು ಮೂಲ ಇಂಚ ಬಂಡೆ 24 hours ಇದು ಇನಿ 5 ಗಂಟೆಗೆ ಚೆಕ್ ಇನ್ ಆಡ ಈವ್ನಿಂಗ್ ಎಲ್ಲೇ ಬಯ್ಯ 5 ಗಂಟೆ ಮುಟ್ಟ ಈಗ ಅವಕಾಶ ಉಂಟು ಜಸ್ಟ್ ಒಂದು ಹಾಫ್ ಅನ್ ಅವರ್ ಅಂಚಿಂಚೆಗೆ ಅವಕಾಶ ಕೊರ್ಪ ದೇವಂಡ ಇತ್ತೆ ಆಗ್ಲಿಕ್ಕೆ ಏನು ಬೇರೆ 3 ಗಂಟೆ ಜಾಸ್ತಿ ಅನ ಎಂಗ್ಲಿಗೆ ನಮ್ಮ ಫಸ್ಟ್ ಎಂಗ್ಲಿ ಇನ್ಫಾರ್ಮ್ ಮಾಡ್ಬಿಡಿ ನಿಂಗೆ ಉಂತುನ ವಿಷಯ ಎಂಗ್ಲಿಗೆ ಏನು ಮಾಡ ಕಂಪ್ಯೂಟರ್ ಜಂಪ್ ಆಪಣ ಬೇರೆ ಅಮೌಂಟ್ ಅವ್ರು ಟ್ಯಾರಿಫ್ ಟಚ್ ಆಪಣ ಆವನ್ನಕ ಅಲ್ಲಿ ಒಂಜಿ ಗಂಟೆ ಎಷ್ಟು ಕುಂತಿರಲ್ಲ ನಮ್ಮ 24 hours ಚಾರ್ಜಸ್ ತೆತೋನೋ ಎಂಕುಲ್ ಓಕೆ ಬೊಕ್ಕ ಸರ್ ಒಂದು ಆನ್ಲೈನ್ ಅಡ್ಲ ಎಂಕುಲ್ ಬುಕ್ ಮಲ್ಪಲ್ಯ ಅಂದ್ ಆನ್ಲೈನ್ ಲ ಆಪ್ಷನ್ ಉಂಡು ಎಂಕುಲ್ ಇಟ್ ಆನ್ಲೈನ್ ಲ ಬುಕಿಂಗ್ ಪಂಡ ಎಂಗ್ಲೆಗೆ ಇಂಚ ಪಂಡ ಆನ್ಲೈನ್ ಇತ್ತ ಸೀಸನ್ ಬರ್ನಾಗ ಎಂಕುಲ್ ಮೂಲ ಬುಕ್ ಆಪನ್ ಅಪ್ಪಗೆ ಎಂಕ ಆನ್ಲೈನ್ ಬ್ಲಾಕ್ ಮಲ್ಪ ಓಕೆ ಎಂಕಲ ಮೂಲ ರೂಮ್ ಇಪ್ಪನ್ನ ಪೊರ್ತು ನಮ್ಮ ಆನ್ಲೈನ್ ಆಪ್ಷನ್ ದೀಪ ನಮ್ಮ ನಿಕ್ಲೆಗ್ ಆನ್ಲೈನ್ ಬುಕಿಂಗ್ ಅತ್ತಂದೆ ಇಂಚ ಬುಕ್ ಕಾಂಟ್ಯಾಕ್ಟ್ ನಂಬರ್ ಉಂಡು ಬುಕ್ ಜಸ್ಟ್ ಡೈಲ್ ಎಂಕಲ ನಂಬರ್ ಉಂಡು ಜಸ್ಟ್ ಡೈಲ್ ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಾನು ರೀಸೆಂಟ್ ಓಪನ್ ಮಾಡ್ತದ್ದು ಮುದ ಕ್ಲೋಸ್ ಆಂಡ್ ರೀಸೆಂಟ್ ಓಪನ್ ಮಾಡ್ತಂದಿಲ್ಲ ಐಟ್ ಎಂಗ್ಲ ಐತ ಪೂರ ಡೀಟೇಲ್ಸ್ ನಂಬರ್ ಪೂರ ಕೊರ್ಪ ಎಂಕಲ್ ಸೊ ಅವು ಐತ ಪೂರ ಡೀಟೇಲ್ಸ್ ಪೂರ ಡಿಸ್ಕ್ರಿಪ್ಷನ್ ಪಾಡ್ವೆ ಸೊ ನಿಕ್ಕಲ್ ಕಾಂಟ್ಯಾಕ್ಟ್ ಮಲ್ಪಲಿ ಬುಕ್ ಆನ್ಲೈನ್ ಬುಕ್ ಮಲ್ಪನ ಅಂಡ ವೈಟ್ ಸರ್ ಮೇಕ್ ಮೈ ಟ್ರಿಪ್ ಇರಗೆ ಆನ್ಲೈನ್ ಉಂಡು ಸೊ ಮೇಕ್ ಮೈ ಟ್ರಿಪ್ ಉಂಡು ಬೊಕ್ಕ ತೂಯೆ ಮುಲ್ಪ ಹಾಲ್ ಉಂಡು ಸೊ ಫಂಕ್ಷನ್ ಮಲ್ಪರ ಪೂರ ಸೊ ಪ್ರೀಮಿಯಂ ಲೆಕ್ಕ ತೋಜುಂಡು ಅವು ಚೂರ ಐತ ರೇಟ್ ಬನ್ನೋಲಿ ಸರ್ ಎಂಕಲ್ನ ಹಾಲ್ ತೂವರ ಆತೆ ಪೊರ್ಲುಂಡು ಆಂಡ ಐಕ್ ರೇಟ್ ಇಚ್ ಎಂಚ ಪಂಡ ಎಂಗ್ಲ 2 ಹಾಲ್ ಉಂಡು
ರಡ್ಡು ಹಾಲಿಡೇ ಮಲ್ಲ ಹಾಲಿಡೇ ಎಂಕಲ್ 500 ಜನದ್ದು ಮಿತ್ ಎಬೋ ಇತ್ತನಲ್ಲ ಫಂಕ್ಷನ್ ದೇತೋನು ಎಂಕಲ್ ಓಕೆ 700 800 ಇತ್ತನಲ್ಲ ಆಂಡ ಎಂಕುಲ್ ಆ ಫಂಕ್ಷನ್ ಐಟ್ ಕೊರ್ನಾಗ ತಿರ್ತ ಎಂಕಲ ಎಸಿ ಹಾಲ್ ಉಂಡು ಅವಲ ಎಸಿ ತಿರ್ತಲ ಎಂಕಲ ಪೊರ್ಲುದ ಎಲ್ಲಿ ಹಾಲ್ ಇತ್ತು ಅವನ್ ಎಂಕಲ್ ಫುಡ್ ಸೆಕ್ಷನ್ ದೇತೋನು ರಡ್ಡು ಹಾಲ್ ಎಂಕಲ್ ಫ್ರೀ ಕೊರ್ಪ ಸೊ ಎಂಕಲ್ ಪ್ರೀಮಿಯಂ ಹಾಲ್ಸ್ ಫ್ರೀಗೆ ತಿಕ್ಕೊಂಡು ಫ್ರೀ ತಿಕ್ಕನಾಗ ಐಟ ಒಟ್ಟು ಇಂಚಿನ ಹಾಲ್ ಪಡ ಒಂಚೂರು ಪನವಲ್ಯ ಸರ್ ಎಂಗಲ್ ಫ್ರೀ ಪಂಡ ಎಂಗಲ ಫುಡ್ ಮೆನು ಸ್ಟಾರ್ಟ್ ಆಪುಂಡು 350 ಸ್ಟಾರ್ಟ್ ಆಪುಂಡು ಓಕೆ ಐಟ್ 4 ಐಟಮ್ ಚಿಕನ್ ಬರ್ಪುಂಡು ನಮನ ಉವೇ ಒಂಜಿ ಪಿದಾದ ಫುಡ್ ಅಲೌಡ್ ಮಲ್ಪುಜ ನಮ್ಮ ಏನ ಮಲ್ಪ ಆ ಫುಡ್ ಮೂಲ ಎಂಕುಲೆ ರಿಕ್ವೈರ್ ಆದ ಮಲ್ಪನ ತಯಾರಿ ಮಲ್ಪನ ಫುಡ್ನೇ ಎಂಕಲ್ ಚೂಸ್ ಮಲ್ಪ ಕಸ್ಟಮರ್ಗಳ ಪನ್ಪ ಹೂ ಫುಡ್ ಇರಗೆ ಈ ಡಿಶ್ಗೆ ಇಂಜಿ ಲೈಕ್ ಆಪುಂಡು ವಾ ಐಟಮ್ಗೆ ಹೂ ದೆತೋನ್ ವರ ಐತ ವಿಷಯ ಕರೆಕ್ಟ್ ಬಿಡ್ಪಾದ ಕಸ್ಟಮರ್ಗೆ ಮನದಟ್ಟು ಮಲ್ತದ್ದು ಅಗ್ಲೆಗೆ ಬೋಡ್ತನ ಒಂಜಿ ಸ್ಯಾಂಪಲ್ ಫುಡ್ಲ ಎಂಕಲ್ ಫಸ್ಟ್ ಸ್ಟಾರ್ಟಿಂಗ್ ಕೊರ್ಪ ನಮ್ಮ ಓಕೆ ಅಗ್ಲೆ ಈ ಡಿಶ್ ಇಂಚ ಬರ್ಪುಂಡು ಈ ಪೂರ ಸ್ಯಾಂಪಲ್ ತೂದು ಕೊಡ್ಲಿ ಎಂಚ ಆಪುಂಡು ಬಂದು ಆ ವಿಷಯ ಎಂಕಲ್ ತೋಜದು ಐಡ್ ಬೊಕ್ಕ ಆಲ್ಮೋಸ್ಟ್ ಎಂಕಲ ವಿಷಯನು ಗೋಲ್ಡನ್ ಗೇಟ್ ಬಂಡ ಪಾತೆರೆಗ್ಲ ಗೊತ್ತುಂಡು ಎಸ್ ಎಂಕಲ ಬೊಕ್ಕ ಕುಕ್ಕಿಂಗ್ ದ ವಿಷಯ ಬರ್ನಾಗ ಎಂಕಲ ಹೋಟೆಲ್ ಏರ್ ಕುಕ್ ಇಲ್ಲೇರ ಅವೇ ಕುಕ್ ಎಂಕಲ ಪಾರ್ಟಿದಾಗ್ಲು ಮಲ್ಪ ಪಾರ್ಟಿಗಂದು ಸಪ್ರೇಟ್ ಏರೆಲ್ಲ ಕಾನ್ಪುಜ ಓಕೆ ಸೊ ಎಂಕಲ್ನ ಇನಿ ಕೊಡ್ಡೆ 10 ವರ್ಷ ದಿಂಚಿಲ್ಲ ಅವೇ ಕುಕ್ನಗಲು ಇಲ್ಲೇರೆ ಅವೇ ಟೇಸ್ಟ್ ಕೊರೊಂದುಲ್ಲೇರೆ ನನಲ ಕೊರ್ಪ ಮನ್ಪನ ಎಂಕಲ ಭರವಸೆ ನಂಗೆ ಕೊರ್ಪ ಸೊ ಪರ್ಫೆಕ್ಟ್ ಸೌಂಡ್ಸ್ ಗುಡ್ ಸೊ ಅವೇ ವೆಜ್ ಇಲ್ಲ ನಾನ್ ವೆಜ್ ಇಲ್ಲ ಡಿಶ್ ಕೊರ್ಪ ನಮ್ಮ ಓಕೆ ಡ್ರಿಂಕ್ಸ್ ಇತ್ತನ ಫಂಕ್ಷನ್ ಅಕ್ಲ ಕೊರ್ಪಾರ್ ಡ್ರಿಂಕ್ಸ್ ಇತ್ತನಲ್ಲ ಬನ್ಪ ಇತ್ತು ಆಲ್ಮೋಸ್ಟ್ ಫಿದಾದ ಡ್ರಿಂಕ್ಸ್ ಕಂಡ್ರೇಜ್ ಎಂಕಲ ಡ್ರಿಂಕ್ಸ್ ಎಂಕಲ MRP ರೇಟ್ ಹಿಡಿದು ಒಂಜಿ 10% ವ್ಯಾರಿಯೇಷನ್ ದೀದು ಎಂಕುಲು ಡ್ರಿಂಕ್ಸ್ ಕೊರ್ಪ ಓಕೆ ಎಸ್ ಬೊಕ ಒಂದು ಫ್ರೀ ಅನ್ ಬಂಡರ್ ಸೀಸನ್ ಇಪ್ಪಡ್ ಅನ್ ಸೀಸನ್ ಇಪ್ಪಡ್ ಏಪಲ ಎಂಕಲ ಮಿತ್ತದ ಫಂಕ್ಷನ್ ಆನಗ ಫ್ರೀ ತಿರ್ತದ ಇಟ್ಟು 150 ಮಿತ್ ಫ್ರೀ 130 150 140 ಇದು ಪೀಪಲ್ ಇತ್ತಂದ ಅಗ್ಲೆಗೆ ಹಾಲ್ ಫ್ರೀ ಬರ್ಪ ಈ 100 ಪುರ ಎಂಗ್ಲೆಗೆ ಒಂದು ಚೂರು ಪಂಡ AC ಹಾಲ್ ಅದು ಚೂರು ಕನ್ವೆನ್ಷನ್ಗೋಸ್ಕರ ಓಕೆ ಒಂಜಿ 10,000 ರೆಂಟ್ ಮಾಡುವ ಎಂಗ್ಲೆಗೆ ಸೊ 150 ಮಿತ್ ಅಂಡ ಫ್ರೀ ಸೊ ಫುಡ್ ನಿಕಲ್ ಆರ್ಡರ್ ಮಲ್ಪಡ ಅಂದ್ ಎಂಕಲ ಫುಡ್ ದೆತ್ತೊಂದ ಎಂಗ್ಲ ಹಾಲ್ ಫ್ರೀ ಓಕೆ ಸೊ ನಿಕಲ್ ತೂಯಾರ ಅಂದ್ ಆಲ್ರೆಡಿ ಸಿನಿಮ್ಯಾಟಿಕ್ ಗಡಿ ಎಂಚ ಉಂಡ ಅಂದ್ ಹಾಲ್ ಒಂದ್ ಸರ್ತಿ ಬುಕ್ ಮಲ್ಪಲೆ ನಿಕಲ ಫಂಕ್ಷನ್ ಮಲ್ಪಲೆ ಆಲ್ರೆಡಿ ಮಲ್ದಾರ ಅಂಡ ಎಂಚ ಐತನ ಕಮೆಂಟ್ ಮಲ್ಪಲೆ ಬೊಕ ಸರ್ ಇನ್ನ ಟೈಮ್ ಬೊಕ ಇನ್ಫಾರ್ಮೇಷನ್ ಮಸ್ತ್ ಥ್ಯಾಂಕ್ಸ್ ಸರ್ ನಿಕ್ಲೆಗ್ಲ ಒಂಜಿ ಎಡ್ಡೆ ಎಂಕಲ ಒಂಜಿ ವಿಡಿಯೋ ಅಪ್ಲೋಡ್ ಮಾಡ್ತಂದಿಲ್ಲಾರೆ ನನಾತ ನಿಕುಲು ಇಂಚನೆ ಇಂಪ್ರೂವ್ ಆದ್ ನನ್ನ ಮಲ್ಲ ವಿಷಯ ಕೊಡೊಂದು ನಾನು ಆಶೀರ್ವಾದ ಮಾಡ್ತಂದಿಲ್ಲ ಎಸ್ ಸರ್ ಥ್ಯಾಂಕ್ ಯು ಸರ್ ಸೊ ಇರ್ನ ಕಾಂಪ್ಲಿಮೆಂಟ್ ಫ್ರೆಂಡ್ಸ್ ಸೊ ಗೋಲ್ಡನ್ ಗೇಟ್ ನಿಕಲ್ ತೂವಲ್ಲಿ ಏನಾಯ್ತು ಪಿರಾಡ್ದಂತದೆ ಎಂಕಂತ ಭಾರಿ ಖುಷಿ ಅಂಡ್ ಸೂಪರ್ ಸೊ ಫುಡ್ ಅಂತೂ ಅಲ್ಟಿಮೇಟ್ ದಾಲ ಪಂಡ್ರ ಇಜ್ಜಿ 5 ಸ್ಟಾರ್ ಹಿಡ್ದು 5 ಸ್ಟಾರ್ ಕೊರ್ಪೆ ಸೊ ಅವಲ ಚಿಕನ್ ಲಾಲಿಪಾಪ್ ಎಂಕಂತ ಭಾರಿ ಖುಷಿ ಅಂಡ್ ನಿಕಲ್ ತೂಯಾರ ಅಂದ್ ಡಿಫ್ರೆಂಟ್ ಡಿಶ್ ಸೊ ಗೋಲ್ಡನ್ ಗೇಟ್ ಒಂಜಿ ಸರ್ತಿ ಬಲ್ಲೆ ರೂಮ್ಸ್ಲ ಎಡ್ಡೆ ಉಂಡು ಕ್ಲೀನ್ ಉಂಡು ಪೂರಲ್ ಎಡ್ಡೆ ಉಂಡು ಆಲ್ ಓವರ್ ಸೊ ಪಂಡ್ರ ಬೋಂಡ ಮಸ್ತ್ ಉಂಡು ನಿಕಲ್ ವಿಡಿಯೋ ಆಲ್ರೆಡಿ ತೂಯಾರ ಅಂದೆ ಸೊ ಮುಲ್ಪ ಬುಟ್ಟ ತೂಂಡ ಒಂಜಿ ಸರ್ತಿ ವಿಸಿಟ್ ಮಲ್ಪಲೆ ನಿಕಲ್ ಫ್ರೀ ಟೈಮ್ ಮಲ್ತದೆ ಇತ್ತೆ ನಾನೊಂದು ವಿಡಿಯೋ ಎಂಡ್ ಮಲ್ತಂದಿಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಲ್ಪಲೆ ಆಯ್ನ ಜನ ಶೇರ್ ಮಲ್ಪಲೆ ಎಂಚೈತರ ಕಮೆಂಟ್ ಮಲ್ತು ಬನ್ಲೆ ನಿಕುಲು ಗೋಲ್ಡನ್ ಗೇಟ್ ಬೈದಾರ ಅಂಡ ಒಂಜಿ ಲೈಕ್ ಮಲ್ಪಲೆ ಇದ ಮಟ್ಟ SP Vlogs ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬೆಲ್ ಐಕಾನ್ ಒತ್ತಲೆ ನಾನು ನೆಕ್ಸ್ಟ್ ಡೇಟ್ ತಿಕ್ಕೋಯ ಬೈ ಬಾಯ್